ಕನ್ನಡ ತಾಯಿ ಕೊಡಗಿನ ಕುಲದೇವತೆ ಶ್ರೀ ಕಾವೇರಿ ಮಾತೆಯ ನೂತನ ಚಿತ್ರಪಟದ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲಿದೆ. ತಲಕಾವೇರಿಯಲ್ಲಿ ಶ್ರೀ ಕಾವೇರಿ ಮಾತೆಯ ನೂತನ ಚಿತ್ರಪಟ ಬಿಡುಗಡೆ, ಭಕ್ತರಲ್ಲಿ ಹರ್ಷೋದ್ಗಾರ. ಕೊಡಗಿನ ಕುಲದೇವತೆ ಶ್ರೀ ಕಾವೇರಿ ಮಾತೆಯ ನೂತನ ಚಿತ್ರಪಟವು 2025 ಫೆಬ್ರವರಿ 26ರ ಮಹಾಶಿವರಾತ್ರಿಯ ಪವಿತ್ರ ದಿನದಂದು ತಲಕಾವೇರಿಯಲ್ಲಿ ಭವ್ಯವಾಗಿ ಬಿಡುಗಡೆಯಾಯಿತು. ಕೊಡಗಿನ ಪ್ರಸಿದ್ಧ ಚಿತ್ರಶಿಲ್ಪ ಕಲಾವಿದ ಸನ್ಮಾನ ಬಿಕೆ ಗಣೇಶ್ ರೈ ಅವರು ರಚಿಸಿದ ಈ ಮನೋಹರ ಚಿತ್ರಪಟವನ್ನು ತಲಕಾವೇರಿಯ ಪವಿತ್ರ ತೀರ್ಥ ಕುಂಡಿಕೆಯ ಸನ್ನಿಧಿಯಲ್ಲಿ ಸಕಲ ಪೂಜಾ ವಿಧಿವಿಧಾನಗಳೊಂದಿಗೆ ಲೋಕಾರ್ಪಣೆಗೊಳಿಸಲಾಯಿತು. ಈ ಅಪೂರ್ವ ಕ್ಷಣಕ್ಕೆ ಸಾವಿರಾರು ಭಕ್ತರು ಸಾಕ್ಷಿಯಾದರು. ಚಿತ್ರಪಟದ ವಿಶಿಷ್ಟತೆಗಳು: ಸ್ವಚ್ಛಲ ಸದ್ದುಕೂಲ ವಸನಾಂ ಪದ್ಮಾಸನೆ ಧ್ಯಾಸಿನೀಂ ಹಸ್ತನ್ಯಸ್ತವರಾಭಯಾಬ್ಜಕಲಶ ರಾಕೇಂದು ಕೋಟಿ ಪ್ರಭಾಂ ಭಾಸ್ವದ್ಭೂಷಣ ಗಂಧಮಾಲ್ಯ ರುಚಿರಾಂ ಚಾರುಪ್ರಸನ್ನಾನನ ಶ್ರೀ ಗಂಗಾದಿ ಸಮಸ್ತ ತೀರ್ಥ ನಿಲಯಾಂ ಧ್ಯಾಯಾಮಿ ಕಾವೇರಿಕಾಂ. ಈ ಮೇಲಿನ ಶ್ಲೋಕದ ವರ್ಣನೆಯಂತೆ ಕಾವೇರಿ ಮಾತೆಯನ್ನು ಶಾಂತಚಿತ್ತದಿಂದ ಪದ್ಮಾಸನ ರೂಪದಲ್ಲಿ ಚಿತ್ರಿಸಲಾಗಿದೆ. ಡಿಜಿಟಲ್ ಕಂಪ್ಯೂಟರ್ ಗ್ರಾಫಿಕ್ಸ್ನಲ್ಲಿ ಅತ್ಯಂತ ನೈಪುಣ್ಯತೆಯಿಂದ ರಚಿಸಲಾದ ಈ ಚಿತ್ರಪಟವು ವರ್ಣರಂಜಿತವಾಗಿ ಮುದ್ರಿತವಾಗಿದೆ. ಭಕ್ತರ ಅನುಕೂಲಕ್ಕಾಗಿ ಚಿತ್ರಪಟವು A3, A4, ಪೋಸ್ಟ್ಕಾರ್ಡ್ ಮತ್ತು ಐಡಿ ಕಾರ್ಡ್ ಗಾತ್ರಗಳಲ್ಲಿ ಲಭ್ಯವಿದೆ. ಐತಿಹಾಸಿಕ ಹಿನ್ನೆಲೆ ಮತ್ತು ಕಲಾವಿದನ ಕೊಡುಗೆ: 1980ರ ದಶಕದಲ್ಲಿ ಗಣೇಶ್ ರೈ ಅವರು ಮೊದಲ ಬಾರಿಗೆ ಶ್ರೀ ಕಾವೇರಿ ಮಾತೆಯ ವರ್ಣಚಿತ್ರವನ್ನು ಶಿವಕಾಶಿಯಲ್ಲಿ ಮುದ್ರಿಸಿ ಫೀಲ್ಡ್ ಮಾರ್ಷಲ್ ಕೆ.ಎಂ. ಕಾರ್ಯಪ್ಪ ಅವರಿಂದ ಬಿಡುಗಡೆಗೊಳಿಸಿದ್ದರು. ಇದೀಗ ಮತ್ತೊಮ್ಮೆ ತಮ್ಮ ಕುಂಚದಲ್ಲಿ ಕಾವೇರಿ ಮಾತೆಯ ನೂತನ ಚಿತ್ರಪಟವನ್ನು ರಚಿಸಿ ಭಕ್ತರಿಗೆ ಅರ್ಪಿಸುವ ಮೂಲಕ ಗಣೇಶ್ ರೈ ಅವರು ಕಲಾಕ್ಷೇತ್ರದಲ್ಲಿ ತಮ್ಮದೇ ಆದ ಛಾಪನ್ನು ಮೂಡಿಸಿದ್ದಾರೆ. ಲಭ್ಯತೆ ಮತ್ತು ಭಕ್ತರ ಪ್ರತಿಕ್ರಿಯೆ: ಚಿತ್ರಪಟಗಳು ತಲಕಾವೇರಿ, ಭಾಗಮಂಡಲ ಮತ್ತು ಪ್ರಮುಖ ಪಟ್ಟಣಗಳ ಸ್ಟೇಷನರಿ ಮಳಿಗೆಗಳಲ್ಲಿ ಭಕ್ತರಿಗೆ ಲಭ್ಯವಿದೆ. ಈ ಚಿತ್ರಪಟವು ಭಕ್ತರಲ್ಲಿ ಅಪಾರ ಮೆಚ್ಚುಗೆಯನ್ನು ಗಳಿಸಿದ್ದು, ಕಾವೇರಿ ಮಾತೆಯ ದಿವ್ಯ ರೂಪವನ್ನು ತಮ್ಮ ಮನೆಗಳಲ್ಲಿ ಸ್ಥಾಪಿಸಲು ಭಕ್ತರು ಉತ್ಸುಕರಾಗಿದ್ದಾರೆ. ಇದರಿಂದ ಕೊಡಗಿನ ಸಂಸ್ಕೃತಿ ಮತ್ತು ಕಾವೇರಿ ಮಾತೆಯ ಮೇಲಿನ ಭಕ್ತಿ ಭಾವನೆಗಳು ಮತ್ತಷ್ಟು ಹೆಚ್ಚಾಗಲಿವೆ ಎಂದು ಹೇಳಲಾಗಿದೆ. ಧನ್ಯವಾದಗಳು.